ಶುಭ ಸುದ್ದಿ 4% DA ಹೈಕ್ ಸಿಗೋದು ಫಿಕ್ಸ್. ತುಟ್ಟಿ ಭತ್ಯೆಯಲ್ಲಿ ಭಾರಿ ಹೆಚ್ಚಳ. ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿರ್ಬೋದು, ಕುಟುಂಬ ಪಿಂಚಣಿದಾರರಿರ್ಬೋದು, ಅನುದಾನಿತ ನೌಕರರಿಗೆ ಕರೆಕ್ಟಾಗಿ 4% DA ಹೈಕ್ ಆಗುತ್ತೆ. ಕಳೆದ ಬಾರಿ 1.5% DA ಹೈಕ್ ಆಗಿತ್ತು. ಅದು ತುಂಬ ಕಡಿಮೆ ಆಯಿತು ಅಂತ ಹೇಳಿ ನೌಕರರು ಹಾಗೂ ಪಿಂಚಣಿದಾರರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈ ಅಸಮಾಧಾನದ ನಡುವೆ ರಾಜ್ಯ ಸರ್ಕಾರ ಈ ಬಾರಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ ಒಂದು ಬಂಪರ್ ಗಿಫ್ಟ್ ಕೊಡೋಕ್ಕೆ ರೆಡಿಯಾಗಿದೆ. ಈ ಬಂಪರ್ ಗಿಫ್ಟ್ ಪ್ರತಿಯೊಬ್ಬರಿಗೂ ಸಿಗತ್ತೆ. ಇದರಿಂದಾಗಿ ನಿಮ್ಮ ಸಂಬಳ, ಪಿಂಚಣಿಗಳು ಹೆಚ್ಚಳ ಆಗತ್ತೆ, ಭತ್ಯೆಗಳು ಹೆಚ್ಚಳ ಆಗತ್ತೆ. ಅದ್ರ ಜೊತೆಯಲ್ಲಿ ಈ ದಿನ 4% DA ಹೈಕ್ ಸಿಗೋದು ಖಚಿತ ಅನ್ನೋ ಮಾಹಿತಿಯ ಜೊತೆಗೆ ಇತರೆ ಸಿಹಿ ಸುದ್ದಿಗಳನ್ನು ಕೂಡ ಸರ್ಕಾರಿ ನೌಕರರಿಗೆ ತರುವಂಥ ಕೆಲಸವನ್ನು ಮಾಡಿದ್ದೀವಿ. ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ. ಸ್ನೇಹಿತರೆ, ಹೊಸ ಸರ್ಕಾರ ಬಂದಿದೆ. ಹೊಸ ಸರ್ಕಾರ ಬಂದ ತಕ್ಷಣ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಲ್ಲಿ ಒಂದು ಹೊಸ ಆತ್ಮವಿಶ್ವಾಸ, ಭರವಸೆಗಳು ಮೂಡುವಂಥ ಕೆಲಸವಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಸರ್ಕಾರ ಬಂದ ನಂತರ ರಾಜ್ಯದ ಸರ್ಕಾರಿ ನೌಕರರಿಗೆ, ನಿವೃತ್ತ ಸರ್ಕಾರಿ ನೌಕರರಿಗೆ, ನಿಗಮ ಮಂಡಳಿ ನೌಕರರು ಇರ್ಬೋದು, ಎಲ್ಲ ನೌಕರರಿಗೆ ಏನೆಲ್ಲ ಗುಡ್ ನ್ಯೂಸ್ಗಳನ್ನು ಕೊಡ್ಬೋದು ಅಂತ ಹೇಳಿ ಎಲ್ಲರೂ ನಿರೀಕ್ಷೆಯನ್ನು ಮಾಡ್ತಾಯಿದ್ರು. ಕಳೆದ ಇದೇ ತಿಂಗಳು 11ನೇ ತಾರೀಕು ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಭರವಸೆಯನ್ನು ಕೂಡ ಕೊಟ್ಟಿದ್ದರು. DA ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಇಷ್ಟು ವರ್ಷ ರಾಜ್ಯ ಸರ್ಕಾರಿ ನೌಕರರಿಗೆ, ನಿವೃತ್ತರಿಗೆ 1.5%, 2%, 3% ಕೊಟ್ಟಿದ್ದು ಹೆಚ್ಚು DA ಅಂತ ಹೇಳ್ಬೋದು. ಅದರಲ್ಲೂ 7th ಪೇ ಕಮಿಷನ್ನು ಇಂಪ್ಲಿಮೆಂಟ್ ಆದ್ರ ಮೇಲಂತೂ ಕೇಂದ್ರ ಸರ್ಕಾರ ಕೊಡುವಂಥ DAಗೆ 1%ಗೆ 0.722% ಕೊಡುವಂತಹ ಕಾಲ ಬಂದಿತ್ತು. ಇದರಿಂದಾಗಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನೌಕರ ಪ್ರತಿನಿಧಿಗಳು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿ ನಮಗೆ ಕೇಂದ್ರಕ್ಕೆ ಸರಿಸಮಾನಾಗಿ DAಯನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಎಲ್ಲರ ಮನವಿಯ ಮೇರೆಗೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಸರ್ಕಾರಿ ನೌಕರರಿಗೆ ಒಂದು ಗುಡ್ ನ್ಯೂಸನ್ನು ಕೊಡ್ತಾ ಇದೆ. ಅದ್ರ ಜೊತೆಯಲ್ಲಿ 7th ಪೇ ಕಮಿಷನ್ನ ಗುಡ್ ನ್ಯೂಸ್ ಕೂಡ ಇದೆ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ. ಈ ಬಾರಿ 4% DA ಸಿಗೋದು ಖಚಿತ, ತುಟ್ಟಿ ಭತ್ಯೆ ಸಿಗೋದು ಖಚಿತ. ಹೇಗೆ ಹೇಳ್ತೀರಿ 4% ಸಿಗತ್ತೆ ಅಂತ? ಖಂಡಿತವಾಗಿಯೂ 4% DA ಅಂತೂ ಖಂಡಿತವಾಗಿಯೂ ಸಿಗತ್ತೆ. DAಯನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕದ ಆಧಾರದಲ್ಲಿ ಬೆಲೆ ಏರಿಕೆಗಳು ಯಾವ್ಯಾವ ರೀತಿ ಹೆಚ್ಚಳ ಆಗಿದ್ದರೆ ಆವಾಗ ಹೆಚ್ಚು ಪ್ರಮಾಣದಲ್ಲಿ DAಯನ್ನು ಕೊಡ್ತಾರೆ. ಬೆಲೆ ಏರಿಕೆ ಕಡಿಮೆ ಆದಾಗ ಕಡಿಮೆ ಪ್ರಮಾಣದಲ್ಲಿ DAಯನ್ನು ಕೊಡ್ತಾರೆ. ವರ್ಷಕ್ಕೆ 2 ಬಾರಿ DAಯನ್ನು ಕೊಡ್ತಾರೆ. ಜನವರಿ ಟು ಜೂನ್ ಒಂದು ಸೆಷನ್ನಲ್ಲಿ, ಜುಲೈ ಟು ಡಿಸೆಂಬರ್ವರೆಗೂ ಒಂದು ಸೆಷನ್ನಲ್ಲಿ ಕೊಡ್ತಾರೆ. ಈ ವರ್ಷ ಆಲ್ರೆಡಿ 1.5% ಜನವರಿ ಟು ಜೂನ್ ಸೆಷನನ್ನು ಕೊಟ್ಟಿದ್ದಾರೆ. ಈಗ ಜುಲೈ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೂ ಖಂಡಿತವಾಗಿಯೂ DAಯನ್ನು ಕೊಡಬೇಕು. ಈಗ ಅದು ಎಷ್ಟು % ಅನ್ನೋದು ಪ್ರತಿಯೊಬ್ಬರಿಗೂ ಕುತೂಹಲ. ಮಧ್ಯಪ್ರಾಚ್ಯದ ಯುದ್ಧದ ಕಾರಣಕ್ಕಾಗಿ ಜಾಗತಿಕ ಬೆಲೆಯಲ್ಲಿ ಭಾರಿ ಹೆಚ್ಚಳ ಆಗಿದೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಅಮೇರಿಕ, ಇರಾನ್ ಹಾಗೂ ಇಸ್ರೇಲ್ ಯುದ್ಧಗಳ ಕಾರಣಕ್ಕಾಗಿ ಕಚ್ಚಾ ತೈಲಗಳ ಬೆಲೆ ಗಗನಕ್ಕೇರಿದೆ. ಕಚ್ಚಾ ತೈಲಕ್ಕೆ ಸಂಬಂಧಿಸಿದ ವಸ್ತುಗಳ ಬೆಲೆ ಕೂಡ ಹೆಚ್ಚಳ ಆಗಿದೆ. ರಸಗೊಬ್ಬರ ಇರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮೆಡಿಕಲ್ ವಸ್ತುಗಳು, ಇವೆಲ್ಲವೂ ರೇಟ್ ಜಾಸ್ತಿ ಆಗಿದೆ. ಈಗ ಪೆಟ್ರೋಲ್, ಡೀಸೆಲ್ ರೇಟ್ ಜಾಸ್ತಿ ಆಗ್ತಿದ್ದಂಗೆ ಎಲ್ಲದರ ಬೆಲೆಗಳು, ದಿನನಿತ್ಯದ ವಸ್ತುಗಳ ಬೆಲೆಗಳು ಕೂಡ ಜಾಸ್ತಿ ಆಗುತ್ತೆ. ಅದರ ಆಧಾರದಲ್ಲಿ ಅಖಿಲ ಭಾರತ ಬೆಲೆ ಏರಿಕೆ ಸೂಚ್ಯಂಕ, ಈಗಿರುವಂಥ ಸೂಚ್ಯಂಕದ ಆಧಾರದಲ್ಲಿ ನಾವು ನೋಡೋಕ್ಕೆ ಹೋದರೆ ಖಂಡಿತವಾಗಿಯೂ ನಮಗೆ 4% DAನೂ ಕಡಿಮೆ ಆಗುತ್ತೆ. ಒಂದು 5
ಅಥವಾ 6% ಡಿ ಎ ಕೊಡಬೇಕು. ಆದರೆ ಸರ್ಕಾರ ಒಂದು 4% ಡಿ ಎ ಅಂತೂ ಕೊಡುವಂಥ ಚಾನ್ಸಸ್ಸು ತುಂಬ ಇದೆ ಅಂತ ಹೇಳಿ ತಿಳಿದು ಬಂದಿದೆ. ಮೊದಲನೇದಾಗಿ ಕೇಂದ್ರ ಸರ್ಕಾರ ಡಿ ಎಯನ್ನು ಘೋಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಕೇಂದ್ರ ಸರ್ಕಾರ ಡಿ ಎನ್ನು ಘೋಷಣೆ ಮಾಡಿದ್ರೆ ಅದಕ್ಕೆ ತಕ್ಕಂತಲೇ ರಾಜ್ಯ ಸರ್ಕಾರ ಕೂಡ ಡಿ ಎನ್ನು ಕೊಡೋದು ಪದ್ಧತಿಯನ್ನು ಮಾಡ್ಕೊಂಡಿದೆ. ಡಿ ಎ ಹೆಚ್ಚಳದಿಂದ ಆಗುವಂಥ ಲಾಭಗಳೇನು ಅಂತ ಹೇಳಿದ್ರೆ ಸಂಬಳ ಪಿಂಚಣಿಯಲ್ಲಿ ಭಾರಿ ಹೆಚ್ಚಳ ಆಗುತ್ತೆ. ಅದ್ರ ಬಗ್ಗೆ ಕೊನೆಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಈಗ ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಮಳೆಗಾಲದ ಅಧಿವೇಶನ, ಸಂಸತ್ನ ಅಧಿವೇಶನ ನಡೀತಾ ಇದೆ. ಈ ಮಳೆಗಾಲದ ಸಂಸತ್ ಅಧಿವೇಶನ ಮುಕ್ತಾಯಗೊಳ್ಳುವುದರ ಒಳಗಾಗಿ ಅಂದರೆ ಮುಂದಿನ ತಿಂಗಳು 20ನೇ ತಾರೀಕುವರೆಗೂ ಮಳೆಗಾಲದ ಅಧಿವೇಶನ ಇದೆ. 20ರಿಂದ ಅಂದರೆ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಶ್ರಾವಣ ಮಾಸದಲ್ಲಿ ಖಂಡಿತವಾಗಿಯೂ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಸುಮಾರು 49 ಲಕ್ಷ ನೌಕರರಿಗೆ, 69 ಲಕ್ಷ ಪಿಂಚಣಿದಾರರಿಗೆ ಒಂದು ಗುಡ್ ನ್ಯೂಸನ್ನು ರೆಡಿಯಾಗಿಟ್ಕೊಂಡಿದೆ. ಆ ಗುಡ್ ನ್ಯೂಸ್ ಕೊಡುತ್ತೆ. ಸಂಸತ್ನ ಉಭಯ ಸದನಗಳ ಮಳೆಗಾಲದ ಅಧಿವೇಶನ ಮುಕ್ತಾಯಗೊಳ್ಳುತ್ತಿದ್ದಂತೆ ಕೇಂದ್ರ ಸರ್ಕಾರ 4% ಅಥವಾ 5% ಡಿ ಎನ್ನು ಹೆಚ್ಚಳ ಮಾಡುವಂಥ ಸಾಧ್ಯತೆಗಳು ಇದೆ ಅಂತ ಹೇಳಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ, ಪಿಂಚಣಿದಾರರಿಗೆ 4% ಡಿ ಎನ್ನು ಹೆಚ್ಚಳ ಮಾಡಿದ್ರೆ ಖಂಡಿತವಾಗಿಯೂ ರಾಜ್ಯ ಸರ್ಕಾರ ಕೂಡ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇರ್ಬೋದು, ಉಪಮುಖ್ಯಮಂತ್ರಿಗಳಾದ ಪರಮೇಶ್ವರ್ ಇರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇರ್ಬೋದು, ಅವರೆಲ್ಲರೂ ಕೂಡ ನೌಕರರ ಪರವಾಗಿ ಇದ್ದಾರೆ. ಹಾಗಾಗಿ ಕೇಂದ್ರ ಸರ್ಕಾರ ನೀಡುವ 4% ಡಿ ಎನ್ನು ಯಥಾವತ್ತಾಗಿ 4%ನ್ನು ನಮಗೆ ಕೊಡ್ಬೋದು. ಅಥವಾ 7th ಪೇ ಕಮಿಷನ್ನ ಅಂತಿಮ ಆದೇಶದ ಪ್ರಕಾರ 0.722% ಕೊಟ್ಟರು 3.5%, 3.25% ಆಗುತ್ತೆ. ಅದ್ರ ಜೊತೆಯಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ 7th ಪೇ ಕಮಿಷನ್ನ ಅಂತಿಮ ವರದಿ, 2ನೇ ಹಾಗೂ ಅಂತಿಮ ವರದಿ ಜಾರಿಯಾಗುವಂಥ ಸಾಧ್ಯತೆ ಇದೆ. ಇಲ್ಲಿ ಹೆಚ್ಚುವರಿ ಪಿಂಚಣಿಗಳು, ಪಿಂಚಣಿ ಸೌಲಭ್ಯಗಳು ಸೇರಿದಂತೆ 7th ಪೇ ಕಮಿಷನ್ನಲ್ಲಿ ಬಾಕಿ ಇರುವಂತಹ ಸುಮಾರು 30 ಶಿಫಾರಸುಗಳು ಏಕಕಾಲದಲ್ಲಿ ಜಾರಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ. ಅದರಲ್ಲಿ ಪ್ರಮುಖವಾಗಿ 70ರಿಂದ 80 ವರ್ಷದ ವಯೋಮಿತಿಯಲ್ಲಿ ಇರುವಂತಹ ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ 7th ಪೇ ಕಮಿಷನ್ ರೆಕಮೆಂಡೇಶನ್ ಪ್ರಕಾರ 10% ಅಡಿಷನಲ್ ಪೆನ್ಷನ್ ಕೊಡಬೇಕು ಅಂತ ಹೇಳಿದರು. ಈಗ 7th ಪೇ ಕಮಿಷನ್ ಅವಧಿ ಮುಕ್ತಾಯ ಆಗ್ತಾ ಬಂದರೂ ಕೂಡ ಇದುವರೆಗೂ 7th ಪೇ ಕಮಿಷನ್ನ ಅಂತಿಮ ವರದಿ ಜಾರಿಯಾಗಿಲ್ಲ. 10% ಅಡಿಷನಲ್ ಪೆನ್ಷನ್ನು ಕೂಡ ಕೊಟ್ಟಿಲ್ಲ. ಹಾಗೂ ವೈಜ್ಞಾನಿಕವಾದ ಪಿಂಚಣಿ ಸೌಲಭ್ಯವನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿಲ್ಲ. ಆದರೆ ಈ ಶ್ರಾವಣ ಮಾಸದ ಒಳಗಾಗಿ ಶ್ರಾವಣ ಮಾಸದಲ್ಲಿ ರಾಜ್ಯ ಸರ್ಕಾರಿ ನೌಕರರು, ನಿವೃತ್ತ ಸರ್ಕಾರಿ ನೌಕರರು, ಪಿಂಚಣಿದಾರರಿಗೆ 4% ಡಿ ಎ ಜೊತೆಯಲ್ಲಿ 7th ಪೇ ಕಮಿಷನ್ನ ಅಂತಿಮ ವರದಿ ಜಾರಿಯಾಗುವಂಥ ಸಾಧ್ಯತೆ ಇದೆ. ಸೆಂಟ್ರಲ್ ಪೇ ಕೂಡ ಜಾರಿಯಾಗುವಂಥ ಸಾಧ್ಯತೆ ಇದೆ. ಅದು ನೆಕ್ಸ್ಟ್ ಇಯರಿಗೆ ಆಗುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.